ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡೋದು, ಮತ್ತೆ ರಾಜ ಧೃತರಾಷ್ಟ್ರ, ವಿದುರ ಮತ್ತೆ ಕುಂತಿ ಇರೋ ಕಡೆ ಹೋಗೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಕೃಷ್ಣ ಕುಂತಿಯನ್ನ ನೋಡೋದಕ್ಕೆ ಬಂದಾಗ ಕುಂತಿ ತುಂಬಾ ಅಳ್ತಾಳೆ, ಮಕ್ಕಳನ್ನ ನೆನೆಸ್ಕೊಂಡು. ಮತ್ತೆ ಕೃಷ್ಣನನ್ನು ನೋಡಿ ತುಂಬಾ ದಿವಸ ಆಗ್ಬಿಟ್ಟಿರುತ್ತಲ್ಲ. ಆಮೇಲೆ ಒಬ್ಬೊಬ್ಬ ಮಗನ ಗುಣಗಳನ್ನು ಕೂಡ ವಿವರಣೆ ಮಾಡ್ತಾ ಅವಳು. ಯುಧಿಷ್ಠಿರ ಹೇಗಿದ್ದಾನೆ, ಅರ್ಜುನ ಹೇಗಿದ್ದಾನೆ, ಭೀಮ ಹೇಗಿದ್ದಾನೆ, ನಕುಲ ಸಹದೇವರು ಹೇಗಿದ್ದಾರೆ, ಮತ್ತೆ ದ್ರೌಪದಿ ಹೇಗಿದ್ದಾಳೆ ಅಂತೆಲ್ಲ ಅವರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಾಳೆ. ಮುಂದುವರೆದು ಹೇಳ್ತಾಳೆ, ಕೃಷ್ಣ, ನನ್ನ ದೃಷ್ಟಿಯಲ್ಲಿ ಕೌರವ ಮತ್ತು ಪಾಂಡವರಲ್ಲಿ ಯಾವತ್ತೂ ಯಾವುದೂ ಕೂಡ ಭೇದ ಭಾವ ಇರಲಿಲ್ಲ. ನಾನಿಬ್ಬರೂ ಕೂಡ ಸಮಭಾವದಲ್ಲಿ ನೋಡ್ತಾ ಇದ್ದೆ. ಅದೇ ಸತ್ಯದ ಪ್ರಭಾವದಿಂದ ಈಗ ನಾನು ಶತ್ರುಗಳ ನಾಶ ಆದಮೇಲೆ ಪಾಂಡವರ ಸಹಿತ ನೀನು ರಾಜ್ಯ ಸುಖವನ್ನು ಭೋಗಿಸ್ತಾ ಇರೋದನ್ನು ನೋಡ್ತೀನಿ. ಅಂದರೆ ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ, ಇಬ್ಬರನ್ನು ಒಂದೇ ದೃಷ್ಟಿಯಲ್ಲಿ ನೋಡಿದ್ದೀನಿ. ಆದರೆ ಇವತ್ತು ಅವರು ನನ್ನ ಶತ್ರುಗಳು ಅಂತ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ಶತ್ರುಗಳು ನಾಶ ಆದಮೇಲೆ ಪಾಂಡವರ ಸಹಿತ ನೀನು ರಾಜ್ಯ ಸುಖವನ್ನು ಭೋಗಿಸ್ತಾ ಇರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅಂತ ಈಗ ಅವಳಿಗೆ ಮುಂದೆ ಆಗೋದು ಅವಳಿಗೆ ಅನ್ನಿಸ್ತಾ ಇದೆ, ಈ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಪರಂತಪನೆ, ಅರ್ಜುನನ ಜನ್ಮದ ಸಮಯದಲ್ಲಿ ನನಗೆ ಆ ರಾತ್ರಿ ನಾನಿದ್ನಲ್ಲ ಆ ಒಂದು ಕೊಠಡಿ, ಅಲ್ಲಿ ಒಂದು ಆಕಾಶವಾಣಿ ಕೇಳಿಸಿತ್ತು. ಏನು ಹೇಳ್ತು ಆಕಾಶವಾಣಿ ಅಂತಂದರೆ, ನಿನ್ನ ಈ ಮಗ ಇದಾನಲ್ಲ, ಇವನು ಇಡೀ ಪೃಥ್ವಿಯನ್ನೇ ಗೆಲ್ತಾನೆ, ಇವನ ಯಶಸ್ಸಿದೆಯಲ್ಲ ಅದು ಸ್ವರ್ಗದ ತನಕ ಹರಡುತ್ತೆ. ಇವನು ಮಹಾಯುದ್ಧದಲ್ಲಿ ಕೌರವರನ್ನ ಕೊಂದು ಅವರ ರಾಜ್ಯವನ್ನ ಪಡ್ಕೊಳ್ತಾನೆ. ಮತ್ತೆ ತನ್ನ ಸೋದರರ ಸಹಿತ ಅವನು 3 ಅಶ್ವಮೇಧ ಯಜ್ಞವನ್ನ ಮಾಡ್ತಾನೆ. ನಾನು ಅವರಿಗೆ ದೋಷವನ್ನ ಹೇಳೋದಿಲ್ಲ. ನಾನು ಎಲ್ಲರಿಗಿಂತ ಮಹಾನಾದಂತಹ ನಾರಾಯಣನ ಸ್ವರೂಪವಾದ ಧರ್ಮಕ್ಕೆ ನಾನು ನಮಸ್ಕರಿಸ್ತೀನಿ. ಅವನೇ ಇಡೀ ಜಗತ್ತಿನ ವಿಧಾತ ಮತ್ತು ಅವನೇ ಸಂಪೂರ್ಣ ಪ್ರಜೆಗಳನ್ನು ಧಾರಣೆ ಕೂಡ ಮಾಡಿಕೊಳ್ಳುವಂಥವನು. ಅಂದರೆ ನಾವೆಲ್ಲ ಅವನ ಒಳಗಡೆ ಇರ್ತೀವಲ್ವಾ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾಳೆ, ಧರ್ಮ ಏನಾದರೂ ನಿಜವೇ ಆಗಿದ್ರೆ ನೀನು ಕೂಡ ಆ ಎಲ್ಲ ಕೆಲಸವನ್ನು ಮಾಡ್ತೀಯಾ. ಯಾವುದನ್ನು ಆ ಸಮಯದಲ್ಲಿ ದೇವವಾಣಿ ಅಂದರೆ ಯಾವ ಕೆಲಸವನ್ನು ಹೇಳ್ತಾ ಇರೋದು, ಯಾವುದನ್ನು ಆ ಅಶರೀರವಾಣಿ ದೇವವಾಣಿ ಹೇಳಿತ್ತಲ್ಲ ಅವಳಿಗೆ, ಆ ಒಂದು ಕೆಲಸವನ್ನ ನೀನು ಮಾಡೇ ಮಾಡ್ತೀಯ. ಅಂದರೆ ಆ ಆಕಾಶವಾಣಿಯಲ್ಲಿ ಅವಳಿಗೆ ಹೇಳಿರುತ್ತಲ್ಲ, ನಿನ್ನ ಮಗ ಇಡೀ ಪೃಥ್ವಿಯನ್ನ ಗೆಲ್ತಾನೆ, ಮತ್ತೆ ಯುದ್ಧದಲ್ಲಿ ಕೌರವರನ್ನ ಕೊಲ್ತಾನೆ, ಮತ್ತೆ ಸೋದರರ ಸಹಿತ ಅವನು 3 ಅಶ್ವಮೇಧ ಯಜ್ಞವನ್ನ ಮಾಡ್ತಾನೆ ಅಂತನ್ಬಿಟ್ಟು. ಸೊ ಅದಕ್ಕೆ ಕೃಷ್ಣನ್ಗೆ ಹೇಳ್ತಾಳೆ, ಅಂದರೆ ನಾನು ಅವರಲ್ಲಿ ದೋಷ ನಾನು ಹೇಳೋದಿಲ್ಲ, ಕೌರವರು ಇಂಥವ್ರು ಅಂಥವ್ರು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಧರ್ಮ ಯಾವ ಕಡೆ ಇರುತ್ತೋ ಆ ಕಡೆನೇ ಗೆಲುವು ಆಗೋದು ನನಗೆ ಗೊತ್ತು. ಆ ಅಶರೀರವಾಣಿ ಇವತ್ತು ನಿಜ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಕೆಲಸವನ್ನ ನೀನೇ ಮಾಡ್ತೀಯ, ಯಾಕಂದರೆ ನೀನು ಧರ್ಮಪರಾಯಣ, ಇಡೀ ಜಗತ್ತಿನ ವಿಧಾತ ಅಲ್ವಾ. ಧರ್ಮ ಏನಾದರೂ ನಿಜವಾಗಿದ್ರೆ ನೀನು ಆ ಕೆಲಸ ಮಾಡೇ ಮಾಡ್ತೀಯ ಅನ್ನೋದು ನನಗೆ ಗೊತ್ತಿದೆ ಅಂತನ್ಬಿಟ್ಟು ಹೇಳ್ತಾಳೆ. ಮುಂದುವರೆದು ಹೇಳ್ತಾಳೆ, ಮಾಧವನೇ, ನೀನು ಧರ್ಮಪ್ರಾಣನಾದ ಯುಧಿಷ್ಠಿರನಿಗೆ ಹೇಳು. ಅಂದರೆ ನನ್ನ ಒಂದು ವಿಚಾರವನ್ನು ನಾನೇನು ಹೇಳ್ತೀನೋ ಅದನ್ನು ಅವನಿಗೋಗಿ ಹೇಳು ಅಂತ ಹೇಳ್ತಾಳೆ. ಏನು ಹೇಳಬೇಕು ಅಂತಂದರೆ, ನಿನ್ನ ಧರ್ಮದ ಹಾನಿ ಬಹಳ ಆಗ್ತಾ ಇದೆ ಮಗನೇ, ನೀನು ಅದನ್ನು ಈ ರೀತಿ ವ್ಯರ್ಥವಾಗಿ ಹಾಳಾಗೋದಕ್ಕೆ ಬಿಡಬೇಡ. ಅಂದ್ರೇನು, ನೀನು ಧರ್ಮದಲ್ಲಿ ನಡೆಯುವಂಥವನು, ಆದರೆ ಧರ್ಮದ ಹಾನಿನೇ ಆಗ್ತಾ ಇದೆ ಅಂದಾಗ ನೀನು ಅದನ್ನು ಹಾಳಾಗೋದಕ್ಕೆ ಬಿಡಬೇಡ. ಕೃಷ್ಣ, ಯಾವ ಸ್ತ್ರೀ ಬೇರೆಯವರ ಆಶ್ರಿತಳಾಗಿ ಅಂದರೆ ಬೇರೆಯವರ ಒಂದು ಹಂಗಲ್ಲಿ ಜೀವನ ನಿರ್ವಹಣೆಯನ್ನು ಮಾಡ್ತಾಳೋ ಅವಳಿಗೆ ಧಿಕ್ಕಾರ ಇರಲಿ. ದೀನತೆಯಿಂದ ಪ್ರಾಪ್ತವಾಗಿರುವಂತಹ ಜೀವನಕ್ಕಿಂತ ಸಾಯೋದೇ ಒಳ್ಳೆಯದು. ನೀನು ಅರ್ಜುನ ಮತ್ತು ನಿತ್ಯ ಉದ್ಯೋಗಶೀಲನಾದಂಥ ಯಾವಾಗಲೂ ಕೆಲಸ ಮಾಡುವಂತಹ ಭೀಮಸೇನನಿಗೆ ಹೇಳು ಅಂತಂದ್ಬಿಟ್ಟು ಈಗ ಅರ್ಜುನ ಮತ್ತು ಭೀಮಸೇನನಿಗೆ ಏನು ಹೇಳಬೇಕು ಅಂತ ಹೇಳ್ತಾಳೆ. ಇನ್ನೊಂದು ವಿಷಯ, ಈಗ ಅವಳು ಕೌರವರ ಹಂಗಲ್ಲಿದ್ದಾಳಲ್ಲ, ಅದು ಅವಳಿಗೆ ಆಗ್ತಾ ಇಲ್ಲ. ನನ್ನ ಮಕ್ಕಳ ಜೊತೆ ನಾನು ಇರಬೇಕು. ಆಮೇಲೆ ಇನ್ನೊಂದು, ಅವರು ಬೇರೆಯವ್ರ ಹತ್ರ ಇದ್ದಾರಲ್ವಾ, ಅದಕ್ಕೆ ನಿಮ್ಮ ಒಂದು ರಾಜ್ಯದಲ್ಲಿ ನೀವಿರಬೇಕು, ಬೇರೆಯವ್ರ ಹತ್ರ ಇರಬಾರ್ದು ಅಂತ 2 ರೀತಿಯಲ್ಲೂ ನಾವು ಅರ್ಥ ಮಾಡ್ಕೊಳ್ಬೋದು ಅದನ್ನು. ಈಗ ಅರ್ಜುನ ಮತ್ತು ಭೀಮಸೇನನಿಗೆ ಏನು ಹೇಳಬೇಕು ಅಂತ ಹೇಳ್ತಾಳೆ ಅಂದರೆ,
ಕ್ಷತ್ರಾಣಿ ಯಾವ ಕೆಲಸಕ್ಕೋಸ್ಕರ, ಕ್ಷತ್ರಾಣಿ ಅಂತಂದ್ರೆ ಕ್ಷತ್ರಿಯನ ಹೆಂಡತಿ ಅಂತ ಅರ್ಥ. ಅವಳು ಯಾವುದಕ್ಕೋಸ್ಕರ ಪುತ್ರರನ್ನ ಹಡಿತಾಳೋ ಅದನ್ನ ಮಾಡುವಂತ ಸಮಯ ಬಂದ್ಬಿಟ್ಟಿದೆ. ಅಂದ್ರೆ ಅರ್ಥ ಏನು? ಕ್ಷತ್ರಾಣಿ ತನ್ನ ಮಕ್ಕಳನ್ನ ಹಡಿಯೋದೇನೆ ತನ್ನ ರಾಜ್ಯವನ್ನ ಕಾಪಾಡ್ಲಿ, ಯುದ್ಧ ಮಾಡ್ಲಿ ಅಂತನ್ಬಿಟ್ಟು, ಬೇರೆಯವರ ಹಂಗಲ್ಲಿ ಇರೋದಕ್ಕಲ್ಲ. ಸೊ ಇಂಥ ಒಂದು ಅವಕಾಶ ಅಥವಾ ಸಮಯ ಈಗ ಬಂದಿದೆ. ಇಂಥ ಒಂದು ಅವಕಾಶ ಬಂದಾಗ್ಲೂ ಕೂಡ ನೀನೇನಾದ್ರೂ ಯುದ್ಧ ಮಾಡದೇ ಇದ್ರೆ ಇದನ್ನ ವ್ಯರ್ಥವಾಗಿ ಕಳ್ಕೊಂಡ್ಬಿಡ್ತೀಯಾ. ನೀನು ಎಲ್ಲಾ ಲೋಕಗಳಲ್ಲೂ ಕೂಡ ತುಂಬಾನೇ ಹೆಸರುವಾಸಿ, ಸನ್ಮಾನಿತ, ಗೌರವವನ್ನ ಪಡ್ಕೊಂಡಿದೀಯಾ. ಈ ರೀತಿ ಆಗಿದ್ರು ಕೂಡ ಅಂತ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು. ಅವನು ಸ್ವರ್ಗದಲ್ಲೂ ಕೂಡ ಹೆಸರು ಮಾಡಿರ್ತಾನೆ. ಸೊ ನೀನೇನಾದ್ರೂ ಯಾವುದಾದ್ರೂ ನಿಂದನೆಯ ಧರ್ಮವನ್ನ ಮಾಡಿದ್ದೇ ಆದ್ರೆ ನಾನು ಯಾವತ್ತೂ ಕೂಡ ನಿನ್ನ ಮುಖವನ್ನ ನೋಡೋದಿಲ್ಲ ಅಂತನ್ಬಿಟ್ಟು ಹೇಳ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ಇಂಥ ಒಂದು ಅವಕಾಶ ಬಂದಿದೆ. ನಿನ್ನ ಒಂದು ಶೌರ್ಯವನ್ನ ತೋರಿಸ್ಬೇಕು. ನೀನು ಕ್ಷತ್ರಿಯ, ನಿನ್ನ ಧರ್ಮವನ್ನ ನೀನು ಪಾಲನೆ ಮಾಡಬೇಕು. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಹಡೆದಿರೋದು. ಸೊ ಈಗ ಸಮಯ ಬಂದಾಗ ನೀನೇನಾದರೂ ನಿನ್ನ ಕೆಲಸವನ್ನ ಮಾಡಲಿಲ್ಲ ಅಂತಂದ್ರೆ, ನಿನ್ನ ಧರ್ಮವನ್ನ ನೀನು ಪರಿಪಾಲನೆ ಮಾಡಲಿಲ್ಲ ಅಂತಂದ್ರೆ ನಾನು ನಿನ್ನ ಮುಖವನ್ನ ಯಾವತ್ತೂ ನೋಡೋದಿಲ್ಲ. ಸಮಯ ಬಂದಾಗ ನಿನ್ನ ಪ್ರಾಣದ ಲೋಭವನ್ನ ಇಟ್ಕೋಬೇಡ. ಸತ್ರೂ ಪರವಾಗಿಲ್ಲ, ನೀನು ನಿನ್ನ ಕೆಲಸವನ್ನ ಮಾಡು ಅಂತನ್ಬಿಟ್ಟು ಹೇಳ್ತಾ ಇದ್ದಾಳೆ. ಅಂದ್ರೆ ಇದನ್ನ ಅರ್ಜುನ ಮತ್ತೆ ಭೀಮ ಇಬ್ಬರಿಗೂ ಹೇಳು ಅಂತನ್ಬಿಟ್ಟು ಕೃಷ್ಣನಿಗೆ ಹೇಳ್ತಾಳೆ. ಮುಂದುವರೆದೇನು ಹೇಳ್ತಾಳೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.